ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೌರಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ತುಂಬ ಚೆನ್ನಾಗಿ ಆಚರಿಸ್ತೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಸಿಂಪಲ್ ಆಗಿ ಆಚರಿಸ್ತಾ ಬಂದು ಪ್ರತಿ ವರ್ಷ ನೀವು ನೋಡಿರ್ತೀರ ಅದೇ ಥರ ಗಣೇಶ ಹಬ್ಬಕ್ಕೆ ನಾಗರಿಕ ಹಾಲು ಬಿಡುವಂಥದ್ದು. ಗೌರಿ ಹಬ್ಬಕ್ಕೆ ಮನೆಯಲ್ಲೇ ಸಿಂಪಲ್ ಆಗಿ ಮನೆಯಲ್ಲಿ ಅಂದರೆ ನಮ್ಮವ್ರ ಮನೇಲಿ ಕೊಟ್ಟಿರೋ ಬಾಗ್ನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋವಂಥದ್ದು ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಅದೇ ಥರ ಇವತ್ತು ಕೂಡ ಮಾಡೋವಂಥದ್ದು. ಹೋದ ವರ್ಷ ನಾವು ಇರಲೇ ಇಲ್ಲ. ಎಲ್ಲಿಗೆ ಹೋಗಿದ್ವಿ ನಾವು? ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದಿಂದ ಹಂಪಿಯಲ್ಲಿದ್ವಿ ನಾವು ಗಣೇಶ ಹಬ್ಬದ ದಿನ. ಓಕೆ, ಅದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದೆ ನಾನು. ಹೋದ ವರ್ಷ ಚೆನ್ನಾಗಿತ್ತು, ಟ್ರಿಪ್ಪಲ್ಲಿದ್ವಿ ನಾವು ಅಂತ ಹೇಳಿ. ಓಕೆ, ಈ ವರ್ಷ ಮನೆಯಲ್ಲೇ ಇದ್ಬಿಟ್ಟು ಹಬ್ಬ ಮಾಡ್ತಾಯಿದ್ವಿ. ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿದ್ದೀನಿ. ಗೌರಿ ಹಬ್ಬಕ್ಕೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಸಾಮಾನೆಲ್ಲ ನಿನ್ನೆ ಬೆಳ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಪೂಜೆ ಮುಗಿಸಿ ಒಂದು ಸ್ವಲ್ಪ ತಿಂಡಿ ಅಂದರೆ ಸ್ವೀಟ್ ಏನು ಮಾಡಲ್ಲ ಇವತ್ತು. ಸ್ವಲ್ಪ ಕೇಸರಿಬಾತ್ ಮಾಡ್ತೀನಿ. ಅದ್ರ ಜೊತೆಗೆ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ಪ್ಲ್ಯಾನ್. ಹಾಗೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಪ್ಲ್ಯಾನ್ ಇದೆ. ಓಕೆ, ಬನ್ನಿ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮೊದಲು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಲೈಟಾಗಿ. ಹೂವು ಎಲ್ಲ ತುಂಬ ರೇಟ್ ಜಾಸ್ತಿ ಅಪ್ಪ. ಇದೇನು ಕೋಲ್ ಹಿಡ್ಕೊಂಬಂದಿದ್ದೆ, ಕೋಲ್ ಎತ್ಕೊಂಬಂದಿದ್ದೆ ಬೇಕು. ಮಾಡಬಾರ್ದಂಗೆ, ಎಲೆ ಹಾಳಾಗುತ್ತೆ. ಆಟ ಆಡ್ತಾರೆ. ಇದು ಗ್ರಾಸ್ ಆಟ. ಇದು ಗ್ರಾಸ್ ಬೆಲೆ ಬಾಳುವ ವಸ್ತು ಇದು. ಈ ಸರಿ 200 ರೂಪೀಸ್ ಇಷ್ಟಕ್ಕೆ. ಮಮ್ಮಿ ಇದು ಊರಲ್ಲೇ ಸಿಗುತ್ತಲ್ಲ ಗ್ರಾಸು ಅಂತ ವಿಡಿಯೋದಲ್ಲೇ ಕಟ್ಟಿರೋ ಹೂವು ತೊಗೊಂಬಂದಿದ್ದೀನಿ. ನೋಡೋಣ, ನಾಳೆ ಒಂದು ಸ್ವಲ್ಪ ಏನಾದ್ರು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ತೊಗೊಳೋಣ ನಾಡಿದ್ದೀವಿ ಅಂಥೇಳಿ. ಇದು ಜಸ್ಟ್ ನಾಳೆ ಗೌರಿ ಹಬ್ಬಕ್ಕೆ ಅಂತ ಹೂವು ತಂದಿದ್ದೀನಿ. ಇನ್ನು ಹಣ್ಣುಗಳೆಲ್ಲ ಪರವಾಗಿಲ್ಲ, ಏನೋ ಅಂತ ಕಾಸ್ಟ್ಲಿ ಏನಿರಲಿಲ್ಲ. ಮಮ್ಮಿ ಗ್ರಾಸ್ ನಮ್ಮ ಊರಿಂದಾನೇ ತರ್ಬೋದಲ್ಲ. ಕೃಷ್ಣ, ಊರಿಗೆ ಹೋಗ್ತೀಯ ಇವಾಗ ಗ್ರಾಸ್ ತರಕ್ಕೆ ಖರ್ಚು ಮಾಡ್ಕೊಂಡು? ಗ್ರಾಸ್ ತರಕ್ಕೆ ಖರ್ಚು ಮಾಡ್ಕೊಂಡು ಊರಿಗೆ ಹೋಗ್ತೀಯಾ ಹೇಳು? ಇಲ್ಲೇ ಸಿಗುತ್ತೆ ನಮ್ಮ ಮನೆ ಹತ್ರ. ಗ್ರಾಸ್ ಅನ್ನಲ್ಲ ಅದಕ್ಕೆ, ಅದು ಇದು ಗರಿಕೆ. ಗರ್ಕೆ ನಮ್ಮೂರಲ್ಲೇ ಸಿಗುತ್ತಲ್ಲ. ಅದೇ ಹೇಳ್ತಿರೋದು, ಊರಿಗೆ ಹೋಗ್ತೀಯನಪ್ಪ ಗರಿಕೆ ತರಕ್ಕೆ ಅಂತ. ಊರಿಗೆ ಹೋಗೋಣ. ಹೂವನು ಅಲ್ಲಿ ಗಿಡದಿಂದ ಸಿಗುತ್ತೆ. ಬರ್ತಾನೋ ಆಗುತ್ತೆ ಹೋಗಿ. ಸುಮ್ಮನಿರಪ್ಪ ಕೃಷ್ಣಮ್ಮ, ಸುಮ್ಮನಿರಂಗೆಲ್ಲ ಮಾಡಬಾರ್ದು. ಫ್ರೂಟ್ಸ್ ತೊಗೊಂಬಂದೆ, ಸ್ವಲ್ಪ ಗ್ರೇಪ್ಸು ಎಲ್ಲ ಮಿಕ್ಸ್ ತೊಗೊಂಬಂದ್ಬಿಟ್ಟಿದ್ದೀನಿ. ಹಣ್ಣು ಮಿಕ್ಸ್ ಹಣ್ಣು. ಫ್ರೂಟ್ ನಿಂಜಾ ಮಮ್ಮಿ, ಫ್ರೂಟ್ ನಿಂಜಾ. ಚಾಕು ಕೊಡು ಮಮ್ಮಿ. ಈಗ ಬರುತ್ತಲ್ಲ ಛೀ ಆ ಕಾಯು ಹಿಂಗ್ ಬರುತ್ತಲ್ಲ ಛೀ ಇಡು ಅಲ್ಲಿ, ಸುಮ್ಮನೆ ಇಡು ನೀನು. ಫ್ರೂಟ್ ನಿಂಜಾನು ಬೇಡ, ಯಾವ ನಿಂಜಾನು ಬೇಡ, ಸುಮ್ಮನೆ ಇರು. ಸರಿ, ಒಂದು ದೊಡ್ಡ ಇಟ್ಟು ತೊಗೊಂಬ, ಅದ್ರೊಳಗೆ ಇಟ್ಬಿಡೋಣ ಎಲ್ಲದನ್ನು. ನಮ್ಮ ಕೃಷ್ಣ ಏನೋ ಒಂದು ತೊಗೊಂಡ. ಏನು ತೊಗೊಂಡ ತೋರಿಸು ಕೃಷ್ಣ, ಏನು ತೊಗೊಂಡ ತೋರಿಸು. ಗಣೇಶ ಕೂರ್ಸೋಣ ಅಂತ ತುಂಬ ಹಠ ಒಂದು, ಆದರೆ ನಾವು ಇಲ್ಲಿವರೆಗೂ ಕೂರಿಸಿಲ್ಲ ಯಾವಾಗೂ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಹೊರ್ಗಡೆನೆ ಪುಟಾಣಿ ಗಣೇಶ ಕೊಡಿಸಿದ್ದೀನಿ. ಈಗ ಇದನ್ನು ಕಟ್ಟಬೇಕು. ಕಟ್ಬಿಟ್ಟು ಇಟ್ಬಿಟ್ರೆ ಬೆಸ್ಟು. ರೈಟ್ ಹ್ಯಾಂಡಲ್ಲಿ ಇಟ್ಕೊ. ಕೃಷ್ಣ ಪುಟಾಣಿ ಗಣೇಶ ತೊಗೊಂಡಿದ್ದಾನೆ. ಗಣೇಶ ಕೂರ್ಸೋಣ ಅಂತ ಫುಲ್ಲು ಅಳ್ತಾ ಇದ್ದ ಅವನು. ಅದಕ್ಕೆ ಸರಿ ಆಯಿತು ಅಂತೇಳಿ ಒಂದು ಪುಟಾಣಿ ಗಣೇಶ ಕೊಡಿಸ್ದೆ. ನೋಡಿದ್ರಲ್ಲ, ಹಬ್ಬಕ್ಕೆ ಒಂದು ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೊಂಡಿದ್ದು ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಹಾಗೆ ಹೂವು ಎಲ್ಲ ಸ್ವಲ್ಪ ಕಟ್ಕೊಂಡೆ ಹಿಂದಿನ ದಿನನೇ ಕೂತ್ಕೊಂಡು. ಹಾಗೆ ನಮ್ಮ ಕೃಷ್ಣಂಗೆ ಒಂದು ಪುಟಾಣಿ ಗಣೇಶ ಕೂಡ ಕೊಡಿಸ್ದೆ. ಅವನಂತೂ ತುಂಬ ಬೇಜಾರಾಗ್ಬಿಟ್ಟಿದ್ದ, ನಾವು ಗಣೇಶ ಕೂರಿಸ್ಬೇಕು ಅಂಥೇಳಿ. ನಾವು ಇಲ್ಲಿವರೆಗೂ ಆ ಥರ ಒಂದು ಪದ್ಧತಿ ಮಾಡ್ಕೊಂಡು ಬಂದಿಲ್ಲ, ಅಂದರೆ ಮನೆಯಲ್ಲಿ ಗಣೇಶ ಕೂರಿಸೋದನ್ನು. ಹಾಗಾಗಿ ಅದನ್ನು ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಇದ್ದೀವಿ. ಅದಕ್ಕೋಸ್ಕರ ಬೇಡ, ಯಾಕೆ ಬೇಕು, ಸುಮ್ಮನೆ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ಮಾಡಬೇಕು, ಇಲ್ಲ ಅಂದರೆ ಮಾಡಬಾರ್ದು, ಯಾಕೆ ಬೇಕು ಅಂತ ಹೇಳಿ ನಾವೇನು ಮಾಡ್ತಾ ಇಲ್ಲ.
ನೋಡೋಣ ಇನ್ನು ಹೇಗಾಗತ್ತೆ ಅಂತೇಳಿ. ದೇವರು ಯಾವಾಗ ಏನೇ ಮಾಡ್ತಾನೆ ಹೇಳೋಕ್ಕಾಗಲ್ಲ. ಪೂಜೆಗೆ ಫಸ್ಟು ನಾನು ಹೊಸ್ತಿಲನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡಿಟ್ಬಿಟ್ಟು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ. ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿಟ್ಟಿದ್ದೆ. ಆದರೂ ಕೂಡ ಇನ್ನೊಮ್ಮೆ ದೇವ್ರ ಫೋಟೋನೆಲ್ಲ ಒಂದ್ಸರಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಇದು ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಪೂಜೆ ಮಾಡಿದೆ ಇವತ್ತು. ಇನ್ನು ಅನಿಲ್ಗೆ ರಜಾ ಇಲ್ಲ ಇವತ್ತು, ಆಫೀಸ್ಗೆ ಹೋಗಬೇಕು. ನಾನು ಕೂಡ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಆಲ್ರೆಡಿ ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೆ, ಬಟ್ ತಿಂಡಿಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಮಾಡಿರಲಿಲ್ಲ. ಇನ್ನು ಬಂದಮೇಲೆ ಮಾಡೋಣ, ಮುದ್ದೆ ಎಷ್ಟೊತ್ತು ಬೇಗ ಆಗಿಬಿಡುತ್ತೆ ಅಂಥೇಳಿ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಅವ್ರು ಬಂದುಬಿಟ್ರೆ ಮಾತ್ರ ಅವ್ರ ಎದುರುಗಡೆ ಇದ್ದರೆ ಒಂದೇ ಅವಸರ ಮಾಡ್ತಾರೆ. ಅದು ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಬ್ಬ ಆಗಲಿ ಏನಾದರೂ ಆಗಲಿ ಪ್ರತಿದಿನವೂ ಅಷ್ಟೇ ಒಂದೊಂದು ಸರಿ ಕೋಪ ಬಂದುಬಿಡುತ್ತೆ ನನಗಂತೂ. ತುಂಬ ಕೆಲಸ ಜಾಸ್ತಿ ಆಗಿಬಿಟ್ಟಿರುತ್ತೆ, ಎಲ್ಲ ಮಾಡ್ತಾ ಇರ್ತೀನಿ, ಎಲ್ಲ ರೆಡಿ ಆಗಿರುತ್ತೆ, ಆದರೂ ಕೂಡ ಇಲ್ಲ ಆಯಿತು 5 ನಿಮಿಷ ಇನ್ನು 5 ನಿಮಿಷ ಇದೆ, ಟೈಮ್ ಇಲ್ಲ, ಇಷ್ಟೊತ್ತು ಹಂಗೆ ಹಿಂಗೆ ಬೇಗ ಕೊಡು, ಅದಿಲ್ಲ ಇದಿಲ್ಲ, ಖರ್ಚೀಫ್ ಇಲ್ಲ, ಅದಿಲ್ಲ ಇದಿಲ್ಲ, ಏನಾದರೂ ಒಂದು ಹೇಳ್ಬಿಟ್ಟು ಕಿರಿಕಿರಿ ಮಾಡೋದು. ನನಗೆ ಬೇಕು ಅಂತ ಮಾಡ್ತಾರೋ ಏನೋ ಗೊತ್ತಿಲ್ಲ, ಕೋಪ ಬರಲಿ ಅಂತಲೇ ಮಾಡ್ತಾರೋ ಗೊತ್ತಿಲ್ಲ, ಕಿರಿಕಿರಿ ಮಾಡೋದು. ಅಲ್ಲೇ ಕಣ್ಣು ಮುಂದೆ ಇದ್ರೂ ವಸ್ತುಗಳನ್ನ ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಹುಡ್ಕೋದು. ವಾಚು ಮತ್ತು ಗಾಡಿ ಕೀ ಮತ್ತು ಇದು ಖರ್ಚೀಫು ಈ ಥರ ಸಿಕ್ಕಾಪಟ್ಟೆ ಮಾಡ್ತಾರೆ ಈ ಥರ ಒಂದೊಂದು ಸರಿ. ಹಾಗೆಯೇ ನನ್ನ ಕೆಲಸ ಎಲ್ಲ ನಾನು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಅವ್ರ ಕೆಲಸ ಆಗಿರಲ್ವಲ್ಲ, ಹಾಗಾಗಿ ಆ ಥರ ಆಡ್ತಾರೆ ಅಂತ ನಂದು. ಏಕೆಂದರೆ ಅವರು ಜಿಮ್ಮಿಂದ ಲೇಟಾಗಿ ಬಂದುಬಿಟ್ಟು ಆಫೀಸ್ಗೆ ಇನ್ನೇನು 10 ನಿಮಿಷದಲ್ಲಿ ರೆಡಿ ಆಗಬೇಕು, ಸ್ನಾನ ಮಾಡ್ಕೋಬೇಕು, ಬಟ್ಟೆ ಹಾಕ್ಕೋಬೇಕು, ಈ ಕಡೆ ತಿಂಡಿ ತಿನ್ನಬೇಕು, ಎಲ್ಲ ಬೇಗ ಪಟ್ ಅಂತ ಮಾಡಬೇಕಲ್ಲ. ಆ ಒಂದು ಪ್ರೆಷರ್ನ ನನ್ನ ಮೇಲೆ ಹಾಕೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಹೀಗೆ ಇರ್ತಾರೆ. ಅವರವರ ಒಂದು ಕೆಲಸದ ಪ್ರೆಷರ್ನ ಬೇರೆಯವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗೋದು. ಅಂದರೆ ಅವ್ರು ಆಫೀಸಲ್ಲಿ ಮಾಡ್ತಾರಲ್ಲ ಅದನ್ನ ಇಲ್ಲೇ ಬಂದುಬಿಟ್ಟು ಮಾಡೋದು ನನ್ನ ಹತ್ರ, ಆ ಥರ ಮಾಡ್ತಾರೆ. ನಾನು ಅದನ್ನು ಹೇಳ್ತಾ ಇರ್ತೀನಿ ಅವ್ರಿಗೆ ಯಾವಾಗ್ಲೂ, ನಿಮ್ಮ ಒಂದು ಕಾರ್ಪೊರೇಟ್ ಪ್ರೆಷರ್ನ ತೊಗೊಂಬಂದು ನನ್ನ ಮೇಲೆ ಹಾಕಬೇಡಿ, ಇದು ಮನೆ ಥರನೇ ಇರಿ ಅಂತ ಹೇಳಿ ಹೇಳ್ತಾ ಇರ್ತೀನಿ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ಇವಾಗ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಪೂಜೆ ಮಾಡಿಬಿಡ್ತೀನಿ ಸಮಾಧಾನವಾಗಿ. ಅದಾದಮೇಲೆ ಅವರು ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವ್ರು ಬೇಕಂದರೆ ಪೂಜೆ ಮಾಡ್ತಾರೆ, ಇಲ್ಲಾಂದರೆ ಅರ್ಜೆಂಟ್ ಇದ್ದರೆ ಕೈ ಮುಕ್ಕೊಂಡು ಹಾಗೆ ಹೋಗ್ತಾರೆ. ಮನೇಲೇ ಇದ್ದಾಗ ಅಂತ ಅಂದರೆ ಹಬ್ಬಕ್ಕೆ ಅಂತೇಳಿ ರಜಾ ಇದ್ದಾಗ ಮಾತ್ರನೇ ಮನೆಯಲ್ಲಿ ಆರಾಮಾಗಿ ಪೂಜೆ ಮಾಡೋದು, ಇಲ್ಲಾಂದರೆ ದೇವ್ರಿಗೆ ಕೈ ಮುಕ್ಕೊಂಡು ಹೊರಟ್ಬಿಡ್ತಾರೆ, ಲೇಟ್ ಆಗುತ್ತೆ ನನಗೆ ಅಂತೇಳಿ. ಅದಕ್ಕೆ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಕೃಷ್ಣಂಗೆ ಆಲ್ಮೋಸ್ಟು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಇಷ್ಟು ದಿನವೂ ರಜಾ ಕೊಟ್ಬಿಟ್ಟಿದ್ರು ಈ ಸರಿ. ಅವನಿಗಂತೂ ಸ್ಕೂಲ್ಗೆ ಮತ್ತೆ ವಾಪಸ್ ಹೋಗೋ ಮನಸ್ಸೇ ಇಲ್ಲ. ಅವನಿಗೆ ಒಂಥರ ಲಾಂಗ್ ಹಾಲಿಡೇ ಥರ ಆಗಿಬಿಟ್ಟಿದೆ. ಆರಾಮಾಗಿ ಲೇಟಾಗಿ ಎದ್ದೊಳೋದು, ಆರಾಮಾಗಿ ತಿಂಡಿ ತಿನ್ಕೊಂಡು ಅದು ಇದು ತಿನ್ಕೊಂಡು ನನಗೆ ಸ್ವಲ್ಪ ಕಾಟ ಕೊಟ್ಕೊಂಡು ಓಡಾಡ್ಕೊಂಡಿದ್ದಾನೆ. ನನಗೆ ಯಾವಾಗಪ್ಪ ಅವನಿಗೆ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಇದೆ. ಅವನಿಗೆ ಇನ್ನೂ ಒಂದಷ್ಟು ದಿನ ರಜಾ ಬೇಕು ಅನ್ನೋ ಥರ ಇದೆ. ಇನ್ನು ನನ್ನ ಮಗಳಿಗೆ ರಜಾ ಕೊಟ್ಟಿಲ್ಲ ಈ ಹಬ್ಬಕ್ಕೆ. ಅವಳಿಗೆ ನೆಕ್ಸ್ಟ್ ಮಂತು ಒಂದು 10-15 ಡೇಸ್ ಏನೋ ರಜಾ ಕೊಡ್ತಾ ಇದ್ದಾರೆ. ಅವಳು ಬಂದಾಗ ನಿಮಗೂ ಕೂಡ ತೋರಿಸ್ತೀನಿ, ವ್ಲಾಗ್ ಮಾಡಿ. ನಾವು ಕೂಡ ನೋಡ್ಕೊಂಡು ಬಂದ್ವಿ ಲಾಸ್ಟ್ ವೀಕು ಹೋಗ್ಬಿಟ್ಟು. ಅಲ್ಲೇನು ನಾನು ವ್ಲಾಗ್ನ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡಿದ್ದೀನಿ, ಯಾವ ಸ್ಕೂಲು ಏನು ಎಲ್ಲಿ ಸೇರಿಸಿರೋದು. ಹಾಗೆಯೇ ಅವಳು ಅಲ್ಲಿಗೆ ಹೋದಾಗ ಅಲ್ಲಿ ಕೂಡ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಗೌರಿ ಗಣೇಶ ಹಾಗೆಯೇ ಇದು ಏನಪ್ಪ ವರಮಹಾಲಕ್ಷ್ಮಿ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋ ಥರ ಆಗ್ತಾಯಿದೆ. ಹಬ್ಬ ಮಾಡಿ ಇನ್ನೂ ಸ್ವಲ್ಪ ದಿನ ಸುಧಾರಿಸ್ಕೊಂಡಿದ್ದೀವಿ ಅನ್ನೋ ಅಷ್ಟರಲ್ಲಿನೇ ಗೌರಿ ಗಣೇಶ ಹಬ್ಬ ಬಂದುಬಿಡ್ತು. ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾಯಿದೆ. ಎಷ್ಟೊಂದು ಇದು ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಹಬ್ಬ ಮಾಡೋದು ಇದೆಲ್ಲದನ್ನು ಚೆನ್ನಾಗಿರುತ್ತೆ. ಬಟ್ ಕೆಲಸ ಮಾಡೋರಿಗೆ ಗೊತ್ತು ಅದು ಕಷ್ಟ ಏನು ಅಂತ ಹೇಳಿ. ನಾನು ನಿಜ ಹೇಳ್ತಾ ಇದ್ದೀನಿ, ಒಂಥರ ಟಯರ್ಡ್ನೆಸ್ ಫೀಲ್ ಆಗುತ್ತೆ ಹಬ್ಬಗಳು ಬಂತು ಅಂತ ಅಂದರೆ. ಕೆಲವ್ರಿಗಂತೂ ಖುಷಿ ಇರುತ್ತೆ, ನನಗೂ ಖುಷಿ ಇದೆ, ಬಟ್ ಸುಸ್ತು ಅದ್ರ ಜೊತೆಗೆ ಇದ್ದೇ ಇದೆ. ಬಾಕ್ಸಲ್ಲಿ ಇಟ್ಕೊಂಡ್ರೆ ಬ್ಯಾಗಿಗೆ ಖರ್ಚೀಫ್ ಅಲ್ಲೇ ಇಟ್ಟಿದ್ದೀನಿ, ಮತ್ತು ಅದನ್ನು ಮರ್ತು ಬಿಟ್ಬಿಟ್ಟು ಆಮೇಲೆ ನೀನು ಖರ್ಚೀಫ್ ಕೊಟ್ಟಿಲ್ಲ ಅಂತ ಹೇಳ್ಬಿಡಿ, ಎತ್ಕೊಂಬಿಡಿ ಖರ್ಚೀಫ್. ಬರೀ ಇಂಥದ್ದೇ ಮಾಡೋದು, ಅಲ್ಲೇ ಇಟ್ಟಿರ್ತೀನಿ, ಎತ್ಕೊಳೋದಿಲ್ಲ. ಆಮೇಲೆ ಖರ್ಚೀಫ್ ಇಲ್ಲ, ಖರ್ಚೀಫ್ ಕೊಟ್ಟಿಲ್ಲ ಅಂತ ಹೇಳೋದು.
ನಿಮ್ಮ ಮಗ ನೋಡ್ರೆ 1 ಗಂಟೆ ಆಯ್ತು ಸ್ನಾನಕ್ಕೆ ಹೋಗಿ ಇನ್ನೂ ಬಂದಿಲ್ಲ. ನನ್ನ ಶೀತ ನಿಮ್ಗೆ ಹಾಕಿಲ್ಲಪ್ಪ. ನಿಮಗೆ ಶೀತ ಆದರೆ ಅವ್ರಿಗೆ ಶೀತ ಆದರೆ ನಾನೇನು ಮಾಡಕ್ಕಂತೇಳಿ ನೀವು. ಇನ್ನು ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ನಾನು ನಮ್ಮ ಕೃಷ್ಣ. ಅಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಮೊಬೈಲು ಬ್ಯಾಗಲ್ಲಿ ಏನೋ ಇಟ್ಬಿಟ್ಟಿದ್ದೆ, ಅದು ಡಿಕ್ಕಿಯಲ್ಲಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಅದಾದಮೇಲೆ ಸಂಜೆ ಮೇಲೆ ಅವನಿಗೆ ಕ್ರಿಕೆಟ್ ಕೋಚಿಂಗ್ ಇತ್ತು. ಅಂದರೆ ಇವತ್ತೇನು ರಜಾ ಕೊಟ್ಟಿರಲಿಲ್ಲ ಗೌರಿ ಹಬ್ಬದ ದಿನ. ಸೊ ಕರ್ಕೊಂಡೋಗಿದ್ದೆ. ಅಲ್ಲೇ ಸುಮಾರು ಹೊತ್ತು ಆಗಿಬಿಡುತ್ತೆ ನನಗೆ, 1-2 ಅವರ್ಸ್ ಮೇಲೆ ಆಗಿಬಿಡುತ್ತೆ. ಅಲ್ಲೇ ಕುತ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳೋದು, ಒಂದು ಸ್ವಲ್ಪ ಬುಕ್ ಓದೋದು, ಒಂದು ಸ್ವಲ್ಪ ಮೊಬೈಲ್ ನೋಡೋದು, ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಗಣೇಶ ಹಬ್ಬದ ದಿನ ಬೆಳಗ್ಗೆ. ಚೆನ್ನಾಗಾಯಿತು ಪೂಜೆ ಎಲ್ಲ. ಹಿಂದಿನ ದಿನ ಪೂಜೆ ಮಾಡಿದ್ದೆ, ಮತ್ತೆ ಎಲ್ಲ ಹೂವು ತೆಗೆದು ಮತ್ತೆ ಹೊಸದಾಗಿ ಪೂಜೆಗೆಲ್ಲ ತಯಾರಿ ಮಾಡಿದೆ. ನಮ್ಮ ಕೃಷ್ಣ ನಾನೇ ಪೂಜೆ ಮಾಡ್ತೀನಿ ಅಂತ ಅಂದ, ಅದಕ್ಕೆ ಅವನಿಗೆ ಎಲ್ಲ ತಯಾರಿ ಮಾಡಿಕೊಟ್ಟೆ. ಇವತ್ತು ನಾಗರಿಗೆ ತೆನೆ ಎರಿಯೋದಿದೆ ಅಲ್ವಾ ನಾವು, ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಪೂಜೆಗೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟು ಅವನಿಗೆ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಅಂದರೆ ನಾಗರಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಪಾರ್ಕಲ್ಲಿ ಹುತ್ತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋದರೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ ಅಂತೇಳಿ. ನಿನ್ನೆ ಕೋಚಿಂಗಿಂದ ಬರ್ತಾನೆ ನೋಡ್ಕೊಂಡು ಬಂದೆ. ಅಲ್ಲೊಂದು ಪಾರ್ಕ್ ಹತ್ರ ಒಂದು ಸ್ವಲ್ಪ ಹುತ್ತ ಥರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ, ನೋಡೋಣ ಅಲ್ಲೂ ಜನ ಇರ್ತಾರ ಇಲ್ವಾ ಅಂತೇಳಿ ಫಸ್ಟ್ ಹೋಗಿ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನಿನ್ನೆ ನಮ್ಮ ಕೃಷ್ಣಂಗೆ ಪುಟಾಣಿ ಗಣೇಶ ಕೊಡಿಸಿದ್ದೆ ಅಲ್ವಾ, ಅದಕ್ಕೆ ಪೂಜೆ ಮಾಡಬೇಕು. ಅಂದರೆ ಅದನ್ನು ಗಣೇಶ ಥರ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ನಮ್ಮ ಕೃಷ್ಣ ಹಾಲಲ್ಲಿ TV ಯೂನಿಟ್ ಮೇಲೆ ಅದನ್ನು ಇಟ್ಬಿಟ್ಟು ಅದ್ರ ಹಿಂದ್ಗಡೆ ಒಂದು ಗಣೇಶನ ಫೋಟೋ ಇಟ್ಟು ಅದಕ್ಕೆ ಹೂವು ಎಲ್ಲ ಹಾಕಿ ಅದಕ್ಕೂ ನೈವೇದ್ಯ, ಹಾಗೆಯೇ ಅದಕ್ಕೂ ತೆಂಗಿನಕಾಯಿ ಹೊಡಿಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದ. ಒಂಥರ ಈ ಥರ ಇಂಟ್ರೆಸ್ಟಿಂದ ಅವರಾಗೆ ಮಾಡೋದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಮಕ್ಕಳಿಗೆ ಭಕ್ತಿ ಅದಾಗೆ ಬರುತ್ತಲ್ಲ, ನಾವಾಗಿ ಹೇಳಬೇಕು ಅಂತಿಲ್ಲ, ಅದಾಗಿ ಅವನಿಗೆ ಭಕ್ತಿ ಬಂದಿಲ್ಲ, ಅದು ನನಗೆ ತುಂಬಾ ಖುಷಿ. ಇನ್ನು ನೀವು ನೋಡ್ಬೋದು ಅನಿಲ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತೇಳಿ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅಂದರೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ದೂರದಲ್ಲಿದ್ದಾರೆ. ಅಂದರೆ ಅಕ್ಷಿ ಸೀನ್ಕೊಂಡು ನಿಂತ್ಕೊಂಡಿದ್ದಾರೆ. ಅದು ಅಲ್ಲದೆ ಅವ್ರಿಗೆ ಕೆಲಸ ಇದೆ, ಇವತ್ತು ರಜೆ ಇಲ್ಲ, ವರ್ಕ್ ಫ್ರಮ್ ಹೋಮ್ ಅಂತೆ, 1-2 ಮೀಟಿಂಗ್ ಬೇರೆ ಇದೆ. ಅದಕ್ಕೆ ನನಗೆ ಲೇಟ್ ಆಯಿತು ಅಂತ ಇದ್ರು. ನಾನು ಬೇಗನೆ ಮಾಡಿದೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ರೆಡಿ ಮಾಡಿದ್ದೀನಿ. ಚಿಗಣಿ, ತಮಟ ಮತ್ತು ಹಣ್ಣುಗಳೆಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಳು ಮತ್ತು ಅಕ್ಕಿ, ಕಡಲೆಬೇಳೆ ಇದೆಲ್ಲ ಬೇಕಲ್ವ ನಾಗರಿಗೆ ಹಾಲು ಬಿಡೋಕ್ಕೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕಲ್ವ, ಮನೆಯಲ್ಲಿ ಪೂಜೆ ಮಾಡಿ ನಾಗರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರಬೇಕು. ಹಾಗೆ ನೈವೇದ್ಯಕ್ಕೆ ಮೋದಕ ಮಾಡಿದ್ದೆ ನಾನು, ಕಡುಬು ಮಾಡಿದ್ದೆ. ಅದ್ರದ್ದು ಯಾವುದೂ ವೀಡಿಯೋ ತೊಗೊಳಕ್ಕಾಗಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿ ತೋರಿಸ್ತೀನಿ, ನೆಕ್ಸ್ಟ್ ಇಯರ್ಗೆ ತೋರಿಸ್ತೀನಿ ಬಿಡಿ. ಈ ವರ್ಷ ತೋರ್ಸೋಕ್ಕಾಗಿಲ್ಲ, ಏಕೆಂದರೆ ಅನಿಲ್ಗೆ ಆಫೀಸ್ ಕೆಲಸ ಇತ್ತಲ್ವ, ಹಂಗಾಗಿ ಬೆಳಗ್ಗೆ ಎಲ್ಲ ಬೇಗ ಮುಗಿಸ್ಬಿಡೋಣ ಅಂತೇಳಿ ಪಟ್ಪಟ ಅಂತ ಮಾಡಿದೆ. ವೀಡಿಯೋ ಮಾಡ್ಕೊಳ್ಳೋರು ಯಾರು ಇದ್ದಿದ್ದರೆ ಹೆಲ್ಪ್ ಆಗಿರೋದು. ಬಟ್ ನಾನು ಸ್ಟ್ಯಾಂಡ್ ಇಟ್ಕೊಂಡು ಮಾಡಬೇಕು ಅಂತ ಅಂದರೆ ಅದು ಸೆಟ್ ಮಾಡ್ಕೋಬೇಕು, ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ನಾನು ಮಾಡಲಿಲ್ಲ. ಇನ್ನು ನಾಗರಿಗೆ ಹಾಲು ಬಿಡೋದಕ್ಕೆ ಇಲ್ಲೇ ಮನೆ ಹತ್ರ ಪಾರ್ಕ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ದೀವಿ. ಜನ ಯಾರೂ ಇರಲಿಲ್ಲ ಇಲ್ಲಿ, ಯಾರೋ ಒಬ್ಬರು ಇದ್ದರು. ಅವರು ಮುಗಿಯೋವರೆಗೂ ನಾವು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಕೂಡ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ನಲ್ಲ ಮನೆಯಿಂದನೇ, ಪೂಜೆ ಎಲ್ಲ ಬೇಗ ಮಾಡಿದೆ. ಚೆನ್ನಾಗಾಯ್ತು, ಯಾರೂ ಇರಲಿಲ್ಲ ಅಲ್ವಾ. ಹುಷಾರು, ಸುಟ್ಟಿಗೆ ಹೋಗುತ್ತೆ. ಸುತ್ತಬಿಡು, ಸುತ್ತಬಿಡು. ರೆಡಿ. ಸೈಡಿಗೆ ಬಾ. ದಾರ ಸುತ್ತಲ್ವ ನೀನು? ದೊಡ್ಡ ಓಡೋಗಿರುತ್ತೆ ಒಂದ ಇಷ್ಟೆಲ್ಲ ರಾಮಾಯಣ ಮಾಡಿದೆಲ್ಲ ಓಡೋಗಿರುತ್ತೆ ಇರುತ್ತೆ ಅಂತೀರಾ? ಫುಲ್ ಕೆಳಗಡೆ ಅಲ್ಲಿಂದ ಮರ ಇದೆಯಲ್ಲ ಅದ್ರ ಕೆಳಗಡೆ ಎಲ್ಲ ಇರುತ್ತೆ. ಸಮಾಧಾನ ಪೂಜೆ ಮಾಡ್ತಾರೆ. ಕಲ್ಲ ಆಗಿದ್ರೆ ಹೆಂಗಸರುಗಳು ಇಲ್ಲಿಟ್ರೆ ಇನ್ನು ತಳ್ಳಿ ಗಿಡ ತಳ್ಳಿ ರಾಮಾಯಣ ಮಾಡಿದ್ರು. ಬನ್ನಿ ಮಾಡೋಣ 3 ಜನ. ನಾನು ಬರ್ಪ ನೀನು
ಫೋನ್ ಇಟ್ಬಿಟ್ಟು ಬಾ ಅಲ್ಲಿ. ಇನ್ನು ಇತ್ತೀಚೆಗೆ ನಾನು ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಡೈಲಿ ವ್ಲಾಗ್ಸ್ ಹಾಗೆ ರೆಸಿಪೀಸ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಹಾಗೆಯೇ ಇವತ್ತಿನ ಒಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲರಿಗೂ ಡೈಲಿ ವ್ಲಾಗ್ ರೆಸಿಪೀಸ್ ಇಷ್ಟ ಆಗುತ್ತೆ ಅಂತ ಅಂದರೆ ನಾನು ಅದೇ ರೀತಿ ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ಖಂಡಿತವಾಗ್ಲೂ ಇವತ್ತಿನ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದೆ ನೀವೆಲ್ಲರೂ ಕಮೆಂಟ್ ಮಾಡಿ. ಇನ್ನು ಗಣೇಶ ಹಬ್ಬದಲ್ಲಿ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ನಾನಂತೂ ಸಾಕಷ್ಟು ಸರಿ ನೋಡ್ಬಿಟ್ಟಿದ್ದೀನಿ. ನೋಡಬಾರ್ದು ಅಂತ ಅಂದ್ಕೊಂಡ್ರೂ ಕಾಣ್ತಾ ಇತ್ತು ನನಗೆ. ಲಾಸ್ಟ್ 2 ವರ್ಷ ಅಂತೂ ನೋಡಿದ್ದೀನಿ. ಈ ವರ್ಷ ನೋಡಿಲ್ಲ. ನಂಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಅವ್ರ ಕಡೆ ಹೋಗಿದ್ರು ಕೂಡ ನೋಡಿಲ್ಲ. ನಾನು ನೋಡಬಾರ್ದು ಅಂತ ಮನೇಲಿದ್ದರೂ ಕೂಡ ನೋಡಿದ್ದೀನಿ ಆಚೆ ವರ್ಷ ಎಲ್ಲ. ಈ ವರ್ಷ ನೋಡಿಲ್ಲ. ನೋಡೋಣ ಹೇಗಿರುತ್ತೆ ಈ ವರ್ಷ ಅಂತ ಹೇಳಿ. ನೀವೆಲ್ಲ ನೋಡಿದ್ರೆ ಯಾರಾದರೂ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲದೆ ಇರ್ಬೋದು, ಬಟ್ ನಾನು ಒಂದಷ್ಟು ವಿಚಾರಗಳನ್ನ ನಂಬ್ತೀನಿ. ಅದರಲ್ಲಿ ಇದು ಒಂದು. ಇದರಲ್ಲಿ ನಂಗೆ ನಂಬಿಕೆ ಇದೆ. ಹಾಡು ಬೆಳ್ಳಿ ಅಷ್ಟು ಉದ್ದ ಇದ್ದಾಳಲ್ಲ. ಈಗ ನೋಡ್ಬಿಟ್ಟೆ ಇವಾಗ ನೆಕ್ಸ್ಟ್ ಹಿಂಸೆ ಕೊಡ್ತಾನೆ ನನಗೆ. ಅಲ್ಲಿಗೆ ಹೋಗಿದ್ವಲ್ಲ ಅವತ್ತಲ್ಲಿ ಕರ್ಕೊಂಡೋಗು ಅಂತ. ಮುಂದೆ ಹೋಗು, ಹಂಗೆ ಎದ್ರು ಬಿಡ. ಅವಾಗ ಹೋಗ್ತಿದ್ದಲ್ಲ ಚಿಕ್ಕವನಿದ್ದಾಗ. ಹಿಡ್ಕೋ ಇನ್ನೊಂದು ಕಡೆ. ಅಲ್ಲ ಈ ಕಡೆನೇ ಹಿಡ್ಕೊಂಡು ವಾಪಸ್ ಬರ್ಬೋದಲ್ಲ. ಆ ಕಡೆಯಿಂದ ಬಂದಿತ್ತು ಇಟ್ಕೊಳ್ಳೋ. ನಿಲ್ಲಿತ್ತು. ಲೇಟ್ ಆಗುತ್ತೆ. ಈಗ ಹಿಡ್ಕೋ, ಇನ್ನೊಂದು ಕೈ ಬಿಡು. ಹಂಗೆ ಹಿಡ್ಕೋ, ಹಂಗೆ. ಹೋಗೋ, ಏನೂ ಆಗಲ್ಲ. ಬಿದ್ರೆ ಕೆಳಗಡೆ ತಾನೆ, ನೆಲ್ದ ಮೇಲೆ ತಾನೆ. ನೆಲ್ದ ಮೇಲೆ ತಾನೆ. ಮುಂಚೆ ಚಿಕ್ಕವರಿದಾಗ ಎದುರುತ್ತಿರ್ಲಿಲ್ಲ, ಇವಾಗ ತುಂಬಾ ಎದುರ್ತಾನಪ್ಪ. ಯಾಕ್ರಿ ದೂರ ನಿಂತಿದ್ದೀರಾ ಡ್ಯಾಡಿ? ಯಾಕೆ ಡ್ಯಾಡಿ ದೂರ ನಿಂತಿದ್ದೀರಾ? ಸರಿ ಬಾ ಅಮ್ಮ, ಹೋಗೋಣ. ಬಾ ಹೋಗೋಣ. ಇನ್ನೊಂದ್ಸರಿ ಯಾವಾಗಾರು ಬರೋಣ. ಬಾ, ರಜಾ ಇದ್ದಾಗ. ಸರಿ ಬಾ. ಬಂದ್ಬಿಟ್ಟು ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಿಟ್ಟು ಹೋಗಿದೆ ತರಕಾರಿದು. ಎಲ್ಲ ತರಕಾರಿ ಹಾಕ್ಬಿಟ್ಟು ಮಿಕ್ಸ್ ಒಂದು ಸ್ವಲ್ಪ ಇದ್ರ ಥರ ಮಾಡಿದ್ದೆ. ಇಲ್ಲೇ ತಿನ್ಬಾರ, ಆಮೇಲೆ ನೋಡು ಅಂತ. ಸ್ವಲ್ಪ ಕಿಚನ್ ಅಡಾವಡಿ ಆಗಿದೆ. ಹೆಂಗಿದೆ ರೀ ದೋಸೆ ಪಲ್ಯ? ಚೆನ್ನಾಗಿದೆಯಾ? ಮನೆಗೆ ಬರ್ತಿದ್ದಂಗೆ ಹೊಟ್ಟೆ ಶೂ ಗೊತ್ತಲ್ಲ, ಮನೆಗೆ ಬರ್ತಿದ್ದಂಗೆ ಶುರುವಾಗತ್ತೆ. ನಾನು ಅದಕ್ಕೋಸ್ಕರನೇ ಏನು ಮಾಡಿದ್ದೆ, ಪಲ್ಯ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಬಂದಿದ ತಕ್ಷಣ ದೋಸೆ ಹಾಕ್ಕೊಟ್ಬಿಟ್ಟೆ. ಆರಾಮಾಗಿ ತಿಂದುಬಿಟ್ಟು ಸ್ವಲ್ಪ ತಾಳ್ಮೆ, ನಿಧಾನ, ಸಮಾಧಾನ ಆಗೋದ್ರು ಎಲ್ಲ. ನಾನು ಕೂಡ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಕರ್ಗಡ್ ಮಾಡೋಣ ಅಂತ ಬಂದೆ. ನಮ್ಮ ಕೃಷ್ಣ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದ. ಇಬ್ಬರು ಸೇರಿ ಕರ್ಗಡ್ ಮಾಡಿದ್ವಿ. ಆಮೇಲೆ ಮತ್ತೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ನಾನು ಕರ್ಗಡ್ಬು ಮತ್ತು ಕೋಸಂಬರಿ, ವಡೆ, ಹಾಗೆಯೇ ಕಾಳು ಸಾರು ಮಾಡಿದೆ ಇವತ್ತು. ಕಡಲೆಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ಕಾಳು ಸಾರು ಮಾಡಿದೆ. ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿದೆ. ಇವರು ಮುದ್ದೆ ಬೇಕು ಅಂತ ಅಂದರು. ಸ್ವೀಟ್ ತಿನ್ನಲ್ಲ ಅವರು. ಪೂರ್ಣ ಕಳ್ಳ ಇವತ್ತು ಇಲ್ಲೇ ಇದ ನೋಡಿ. ಕಳ್ಳ, ಪೂರ್ಣ ಕಳ್ಳ ಸಿಕ್ಬಿದ್ದಿದ್ದಾವು. ಏನು ಸಿಕ್ಬಿದ್ದಿದ್ದೆ ವಿಡಿಯೋದಲ್ಲಿ ನಾನು ನೋಡೇ ಇರಲಿಲ್ಲ ಗೊತ್ತಾ. ಕಳ್ಳನ ಥರ ನೀನು ಎತ್ಕೊಂಡಿರೋದು. ನಿಧಾನಕ್ಕೆ ಎತ್ಕೊಂಡ್ಬಿಟ್ಟು ಅಂತ ಬಾಯ್ ಹಾಕೊಂಡಿದ್ಯಾ? ಹೇಳಿರ್ಲಿಲ್ವ ನಾನು ನಿಮಗೆ ಬಿಡೋದಂತ ತಿನ್ಬೇಡ ಅಂತ? ಹೊಟ್ಟೆ ಹಸಿತಿತ್ತು. ನಾ ಹೊಟ್ಟೆ ಹಸಿತೈತೆ ಅಂತ ದೇವ್ರನ್ನ ಎದ್ದು ತಿಂತಾರಣ್ಣ. ಕಳ್ಳ ಅದು ಕದ್ದಿ. ಕಳ್ಳಂತರ ನೀವು
ಕದ್ದಿಲ್ವಾ ನೀವು ಯಾವತ್ತೂ ಕದ್ದೇನೋ ಚಿಕ್ಕವರಿದ್ದಾಗ ಏನ್ ಊಟ ಕದ್ದಿದ್ದೀರಾ ನೀವು ಇಲ್ಲಪ್ಪ ಸುಳ್ಳು ಹೇಳ್ಬಿಡಿ ತಾತಂದು ಪೂಜೆ ಮಾಡ್ಬೇಕಾರೆ ಕದ್ದಿದೀವಿ ಹಿಂದ್ಗಡೆಯಿಂದ ಓದಿ ಅದು ಇದು ಹೇಳ್ತಿರ್ತೀರಲ್ಲ ಅದು ಬಾಗ್ಲಾಕೊಂಡು ಹೋದಾಗ ಕದ್ದಿಯೋದು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಅದೇ ತಿನ್ನಕ್ಕೆ ಅಂತ ಬಿಟ್ಟಿರ್ತಾರಲ್ಲ ಹಿರಿಯರ ಪೂಜೆಲಿ ಅದೇ ಎಲ್ಲರೂ ದೇವರು ಹಿರಿಯರು ಬರ್ಲಿ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡು ಹೋಗಲ್ವಾ ಅವಾಗ ತಿಂದಿಲ್ಲ ನಾವು ವಿಡಿಯೋ ಹಾಕ್ದ ಕದ್ದಿದ್ದು ನನಗೆ ಗೊತ್ತಿಲ್ಲ ಹಾಕಿದೀನಿ ಎಲ್ಲ ನೋಡ್ಬಿಟ್ಟು ಹೇಳಿದ್ದಾರೆ ನಿಮ್ ಕೃಷ್ಣ ನೋಡಿ ಅಲ್ಲಿ ಫಸ್ಟ್ ಆಲ್ರೆಡಿ ಕಳ್ಳ ಕರೀತಾ ಇದ್ದಾನೆ ಅಂತ ಪೂರ್ಣ ಕರೀತಾ ಇದ್ದಾನೆ ಕಳ್ಳ ಅಂತ ಹಾಕಿದ್ಯಾ ನೋಡ್ದೆ ನೋಡ್ದೆ ಹಾಕ್ಬಿಟ್ಟಿದೀನಿ ನಾನು ಅಯ್ಯೋ ಆಮೇಲೆ ನಿಂಗೆ ಹೆಂಗ್ ಗೊತ್ತಾಯ್ತು ವಿಡಿಯೋ ನೋಡಿದವ್ರು ಹೇಳಿದ್ರು ನೋಡಿ ಅದೇ ನಿಮ್ ಕೃಷ್ಣ ಪೂರ್ಣ ತಿಂತಾ ಇದ್ದಾನೆ ಅಂತ ಎಲ್ಲ ನೋಡಿ ನಗ್ತಾ ಇದ್ದಾರೆ ನೀನು ಇದು ನಮ್ಮ ಹಬ್ಬದ ದಿನದ ಊಟ ಕರ್ಗಡ್ಬು ವಡೆ ಕೋಸಂಬರಿ ಅನ್ನ ಮತ್ತು ಕಾಳು ಸಾರು ಮುದ್ದೆ ನನಗೇನು ಮಾಡ್ಕೊಳ್ಳಿಲ್ಲ ನಾನು ಅವರಿಬ್ಬರಿಗೆ ಮಾತ್ರ ಮುದ್ದೆ ಮಾಡಿದೆ ಇನ್ನು ಅನಿಲ್ ಬಂದಿಲ್ಲ ಇನ್ನು ಮೀಟಿಂಗ್ ನಡೀತಿದೆ ಒಂದು 5 ನಿಮಿಷ ಬರ್ತೀನಿ ಅಂದರು ಸರಿ ಆಯಿತು ನಾವು ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ವಿ ಆಲ್ರೆಡಿ ಬಾಳೆ ಎಲೆ ಹಾಕ್ಕೊಂಡು ಹಾಗಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡ್ವಿ ನಾನು ನಮ್ಮ ಕೃಷ್ಣನು ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಒಂದು ಹಬ್ಬದ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬರಲ್ಲ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಕೊನೆಯಲ್ಲಿ ನಮ್ಮ ಚಿನ್ನದು ಒಂದೇ ಒಂದು ಕ್ಲಿಪ್ಪಿಂಗ್ ಇತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಅವ್ರ ಸ್ಕೂಲಲ್ಲಿ ಅವಳು ಒಂದು MC ಮಾಡಿದ್ಲು ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ ಅದನ್ನು ಶೇರ್ ಮಾಡ್ತೀನಿ ಯಾರೆಲ್ಲ ಬೆಳ್ಳಿನ ಮಿಸ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ನೋಡಿ ಇಷ್ಟ ಆಗುತ್ತೆ ನಾನು ಮತ್ತೆ ಡಿಲೀಟ್ ಆದರೆ ಕಷ್ಟ ಯೂಟ್ಯೂಬಲ್ಲಿದ್ದರೆ ಒಂದು ಫಾರ್ ಎವರ್ ಮೆಮೊರಿ ಥರ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೂತಿದ್ಯಾ ಸುಮ್ಮನೆ ಕೃಷ್ಣನೋಡು ಗಣೇಶನ ಕೂರಿಸಿ ದೀಪ ಉಡಿಸ್ತಾ ಇದ್ದಾನೆ ಬೆಳಗ್ಗೆಯಿಂದ We feel honored to be your master of ceremony for today's program. Let us begin with Madam, our beloved teachers and all my dear friends. A warm welcome to each one of you. Let's now